ಇನ್ನು ರಾಜ್ಯದಲ್ಲಿ ಸಾಕಷ್ಟು ಸುದ್ದಿ ಮಾಡಿ ಸದ್ದು ಆಗಿದ್ದು ಅಂದರೆ ಅದು ಮೂಡಾ ಪ್ರಕರಣ. ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಮೂಡಾ ಅಕ್ರಮ ಸೈಟ್ ಮಾರಾಟ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನ ಆಗಿದೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನ ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯನವ್ರ ಮೇಲೇನೆ ಈ ಕೇಸ್ ತಿರುಗಿತ್ತು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಂದ ಈಗ ಅರೆಸ್ಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮೈಸೂರಿನಲ್ಲಿ ಬಂಧಿಸಿ ಬೆಂಗಳೂರಿಗೆ ಇಡಿ ಅಧಿಕಾರಿಗಳು ದಿನೇಶ್ ಕುಮಾರ್ನ ಕರ್ಕೊಂಡ್ಬಂದಿದ್ದಾರೆ. ಮೂಡಾ ಕೇಸ್ನ ತನಿಖೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ರಾತ್ರಿ 10 ಗಂಟೆಗೆ ಇಡಿ ಅಧಿಕಾರಿಗಳು ದಿನೇಶ್ ಕುಮಾರ್ನ ಅರೆಸ್ಟ್ ಮಾಡ್ತಾರೆ. ಮೈಸೂರು ಮೂಡಾ ಅಕ್ರಮ ಸೈಟ್ ಮಾರಾಟ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ತನಿಖೆ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಒಂದು ಕಡೆ ಲೋಕಾಯುಕ್ತ ಏನೋ ಕ್ಲೀನ್ ಚಿಟ್ ಕೊಟ್ಬಿಡ್ತು, ಇದರಲ್ಲಿ ಸಿದ್ದರಾಮಯ್ಯನವ್ರದ್ದು ಏನು ಕೂಡ ತಪ್ಪಿಲ್ಲ, ಸಿದ್ದರಾಮಯ್ಯನವರ ಇಡೀ ಕುಟುಂಬದವರ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ಮೈಸೂರು ಲೋಕಾಯುಕ್ತ SP ಉದೇಶ್ ಅವರ ನೇತೃತ್ವದಲ್ಲಿ ಈ ಹಿಂದೆ ತನಿಖೆ ನಡೀತು. ಸಿದ್ದರಾಮಯ್ಯನವರಾಗಲಿ, ಅವರ ಪತ್ನಿ ಪಾರ್ವತಿಯವರಾಗಲಿ, ಅವರ ಬಾಮೈದಾಗಲಿ ಅಥವಾ ಅವರ ಇಡೀ ಕುಟುಂಬಸ್ಥರದ್ದು ಯಾವುದೂ ತಪ್ಪಿಲ್ಲ, ತಪ್ಪಿರೋದೆಲ್ಲ ಅಧಿಕಾರಿಗಳದೇ. ಹಾಗಾದರೆ ಆ ಅಧಿಕಾರಿಯಾಗಿರುವಂತಹ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನ ಆಗಿದೆ. ಈತನದ್ದು ಏನು ಪಾತ್ರ? ಹಾಗಾದರೆ ಒಂದು ಕಡೆ ಈಗ ಸಿದ್ದರಾಮಯ್ಯನವ್ರ ಫ್ಯಾಮಿಲಿದು ಏನು ತಪ್ಪಿಲ್ಲ ಅಂದಮೇಲೆ ಅಧಿಕಾರಿಗಳದ್ದು ತಪ್ಪಿದೆ ಅಂತ ಸ್ವತಃ ಲೋಕಾಯುಕ್ತ ಈಗ ಹೇಳ್ತಾ ಇದೆ ಅಂದಮೇಲೆ ಅದರ ಮುಂದುವರೆದ ಭಾಗದಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ದಿನೇಶ್ ಕುಮಾರ್ ಪಾತ್ರ ಏನು? ಸಾಕಷ್ಟು ಸದ್ದು ಮಾಡ್ತು ಈ ಒಂದು ಮೂಡಾ ಹಗರಣ ಸಂಬಂಧಪಟ್ಟಂಗೆ. ಅಂದರೆ ಬೇಕಾಬಿಟ್ಟಿ ಸೈಟನ್ನು ಹಂಚಿದ್ದಾರೆ. ಉಳ್ಳವರು, ಬಲಾಢ್ಯರು, ತೋಳ್ಬಲ ಜಾಸ್ತಿ ಇರೋರು ಸೈಟನ್ನು ಹೇಗೆ ಬೇಕು ಹಾಗೆ ಕಬಳಿಸ್ಕೊಂಡಿದ್ದಾರೆ ಅನ್ನುವಂತಹ ಈ ಹಿಂದೆ ಸಾಕಷ್ಟು ಸುದ್ದಿ ಆಗಿತ್ತು. ಹಾಗಾದರೆ ದಿನೇಶ್ ಕುಮಾರ್ ಬಂಧನ ಆಗಿದೆಯಲ್ಲ, ಇವರಿಂದ ಇನ್ನೇನೇನೆಲ್ಲ ಮಾಹಿತಿಗಳು ಸಿಗ್ತದೆ ಅನ್ನೋದು ಸಾಕಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಒಟ್ಟಿನಲ್ಲಿ ಈತನನ್ನು ಮೈಸೂರಿನಲ್ಲಿ ಬಂಧಿಸಿದ್ರು, ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಇನ್ನು ಇವತ್ತು ದಿನೇಶ್ ಕುಮಾರ್ ಒಂದು ದಿನ ಇಡಿ ಕಸ್ಟಡಿ ಈಗ ಅಂತ್ಯ ಆಗಿದೆ. ನಿನ್ನೆ ರಾತ್ರಿ ದಿನೇಶ್ನನ್ನ ಬಂಧಿಸಿದ್ರು ಇಡಿ ಅಧಿಕಾರಿಗಳು. ಎಲ್ಲಿ? ಮೈಸೂರಿನಲ್ಲಿ. ಮಧ್ಯರಾತ್ರಿ 1 ಗಂಟೆಗೆ ಜಡ್ಜ್ ಎದುರು ಹಾಜರುಪಡಿಸಿದ್ರು. ಅಂದರೆ ಜಡ್ಜ್ ಎದುರು ಅಂದರೆ ಅವರು ಮನೆಗೆ ಕರ್ಕೊಂಡು ಹೋದರು. ಇನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸಿದ್ರು. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಮುಂದೆ ದಿನೇಶ್ ಕುಮಾರ್ನ ಹಾಜರುಪಡಿಸ್ತಾರೆ. ಯಲಹಂಕದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಇಡಿ ಅಧಿಕಾರಿಗಳು ದಿನೇಶ್ ಕುಮಾರ್ನ ಹಾಜರುಪಡಿಸ್ತಾರೆ. ಒಂದು ದಿನ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಕೂಡ ಹೊರಡಿಸಿದ್ರು. ಸಂಜೆ 5:40 ಒಳಗೆ ಕೋರ್ಟ್ಗೆ ಹಾಜರುಪಡಿಸುವಂತೆ ಸೂಚನೆ ಕೂಡ ಈಗ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ನಿನ್ನೆ ಬಂಧಿಸಿರೋದ್ರಿಂದ ರಾತ್ರಿ ಸಹಜವಾಗಿ ಕೋರ್ಟ್ ಕಲಾಪಗಳು ನಡೆಯಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಕೊಡ್ತಾ ಹೋಗ್ತಾರೆ. ಪ್ರೇಮ್ ಕುಮಾರ್, ಮೈಸೂರು ಮೂಡಾ ಪ್ರಕರಣ ಸಾಕಷ್ಟು ಸುದ್ದಿ ಆಯಿತು, ಸದ್ದು ಮಾಡ್ತು. ಸಿದ್ದರಾಮಯ್ಯನವರು ಮತ್ತು ಅವರ ಇಡೀ ಕುಟುಂಬದವರ ಮೇಲೆ ಒಂದು ಬಲವಾದ ಆರೋಪ ಕೇಳಿ ಬಂತು. ಆದರೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದ್ರು. ಇಡಿ ತನಿಖೆ ಮುಂದುವರಿತಾ ಇದೆ. ಇಲ್ಲಿ ದಿನೇಶ್ ಕುಮಾರ್ ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇವರ ಪಾತ್ರ ಏನು, ಏನೇನೆಲ್ಲ ವಿಚಾರಣೆಗಳಿಂದ ಈಗ ಹೊರಗಡೆ ಬರ್ಬೋದು ಇವರಿಂದ ಮಾಹಿತಿಗಳು ಅಂತ ಪ್ರೇಮ್ ಕುಮಾರ್? ಹೌದು ಕಾರ್ತಿಕ್, ಏನು ಮೂಡಾ ಹಗರಣ ತನಿಖೆ ವಿಚಾರಣೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ 2022ರಲ್ಲಿ ಮೂಡಾ ಆಯುಕ್ತರಾಗಿ ಆಯ್ಕೆಯಾಗಿದ್ದಂತಹ ದಿನೇಶ್ ಕುಮಾರ್ ಅವರನ್ನ ಇಂದು ಬಂಧನ ಮಾಡಿರುವಂತದ್ದು. ನಿನ್ನೆಯಷ್ಟೇ ಕೂಡ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ನಿನ್ನೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಜಾರಿ ಮಾಡಿದಂತ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದಂತಹ ದಿನೇಶ್ ಕುಮಾರ್ ಅವರನ್ನ ವಿಚಾರಣೆ ಮಾಡಿ ನಂತರ ಬಂಧನ ಮಾಡಿರುವಂತದ್ದು. ಅವರು ಏನು ಸಿದ್ದರಾಮಯ್ಯನವರ ಹಗರಣ, ಸಿದ್ದರಾಮಯ್ಯನವರ ಹೆಂಡತಿಯವರ ಹಗರಣ ಅಂದ್ರೆ 50ರ ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರವಾಗಿ ಕೂಡ ಹಂಚಿಕೆ ಆಗಿದ್ದಂತಹ ಸೈಟ್ ಗಳನ್ನೇ ಕೂಡ ಅವರ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇನ್ನೂ ಕೆಲವರಿಗೆ ಹಂಚಿದಂತಹ ಪ್ರಕರಣ ಕೂಡ ಇವರ ಮೇಲೆ ಕೇಳಿ ಬರ್ತಾ ಇತ್ತು. ಇವರ ಕಾಲದಲ್ಲಿ ಅಂದ್ರೆ ಇವರು ಮೂಡಾ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಕೂಡ ಹಲವಾರು 50ರ ಅನುಪಾತದಲ್ಲಿ ಸಾಕಷ್ಟು ಸೈಟ್ಗಳು ಕೂಡ ಮೂಡಾ ಹಗರಣದಲ್ಲಿ ಇದು ಬಯಲಿಗೆ ಬಂದಿರುವಂತದ್ದು. ಸಿದ್ದರಾಮಯ್ಯನವರ ಪತ್ನಿ 50ರ ಅನುಪಾತದಲ್ಲಿ ಏನು ಸೈಟ್ಗಳನ್ನ ಪಡ್ಕೊಂಡಿದ್ರು, ಅವಾಗಿಂದನೂ ಕೂಡ ಮೂಡಾ ಹಗರಣದಲ್ಲಿ ಏನು ತನಿಖೆ ಏನು ಬಂದಂತ ಸಂದರ್ಭದಲ್ಲಿ ಕೂಡ ಇಡಿ ಅಧಿಕಾರಿಗಳು ಇಡೀ ಮೂಡದ ಮೇಲೆ ದಾಳಿ ಮಾಡಿದ್ರು. ಮೂಡದಕ್ಕೆ ದಾಳಿ ಮಾಡಿದ ಸಂದರ್ಭದಲ್ಲಿ ಕೂಡ ಅವರಲ್ಲಿರುವಂತಹ ದಾಖಲೆಗಳನ್ನ ಮತ್ತೆ ಮೂಲ ದಾಖಲೆಗಳನ್ನ ಮತ್ತೆ ಯಾವ ಸೈಟ್ಗಳು ಹಂಚಿಕೆ ಮಾಡಿದ್ರು, ಯಾರ್ಯಾರಿಗೆ ಹಂಚಿಕೆ ಮಾಡಿದ್ರು ಎಂಬುದರ ಬಗ್ಗೆಯಾಗಿ ಮೂಲ ದಾಖಲೆಗಳನ್ನು ವಶಪಡಿಸಿಕೊಳ್ಳುವಂತ ಇಡಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕೂಡ ದಿನೇಶ್ ಕುಮಾರ್ ಅವರನ್ನ ವಿಚಾರಣೆಗೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಒಂದು ಹಣವನ್ನ ಪಡೆದು ವರ್ಗಾವಣೆ ಮಾಡಿರುವಂತಹ ಒಂದು ಪ್ರಕರಣ ಬಯಲಿಗೆ ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಕೂಡ ದಿನೇಶ್ ಕುಮಾರ್ ಅವರನ್ನ ರಾತ್ರಿ ಬಂಧನ ಮಾಡಿರುವಂತದ್ದು. ಈಗ 50ರ ಅನುಪಾತದಲ್ಲಿ ಯಾವ ರೀತಿಯಾಗಿ ಮೈಸೂರು ಭಾಗದಲ್ಲಿ ಕೂಡ ವಿಜಯನಗರ ಅಂದ್ರೆ ಸಾಕಷ್ಟು ಬೆಲೆ ಬಾಳುವಂತಹ ಸೈಟ್ಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸುಮಾರು ಕೋಟಿ ರೂಪಾಯಿ ಅಂದ್ರೆ 100 ಕೋಟಿಗೂ ಹೆಚ್ಚು ಕೂಡ
ಒಂದು ಆಸ್ತಿಯನ್ನ ಕೂಡ ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಕೂಡ ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಕುಮಾರ್ ಅವರು ಇದಕ್ಕೆಲ್ಲ ಕೂಡ ನೇರಣ ಕಾರಣ ಅಂತ ಹೇಳಿ ಹಲವಾರು ಜನರು ಕೂಡ ಮೂಡಾಕ್ಕೆ ಇಡಿ ಅಧಿಕಾರಿಗಳಿಗೆ ಪತ್ರ ಬರೆದು ಈ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಮೂಡಾ ಅಧಿಕಾರಿಗಳು ದಿನೇಶ್ ಕುಮಾರ್ ಅವರನ್ನ ರಾತ್ರಿ ಬಂಧನ ಮಾಡಿ ಇಂದು ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. 50ರ ಅನುಪಾತದಲ್ಲಿ ಏನು ಹಂಚಿಕೆಯಾಗಿದ್ದಂತಹ ಸೈಟ್ಗಳನ್ನ ಯಾವ ರೀತಿ ಅಂದ್ರೆ ಜನರು ಯಾವ ರೀತಿ ಪ್ರಭಾವವನ್ನ ಬಳಸಿಕೊಂಡು ಅವರ ಹಂಚಿಕೆಯನ್ನ ಮಾಡಲಾಗಿತ್ತು ಮತ್ತೆ ಯಾವ ರೀತಿ ಪ್ರಭಾವವನ್ನು ಬಳಸಿಕೊಂಡು ಸೈಟ್ಗಳನ್ನ ಪಡ್ಕೊಂಡಿದ್ರೆ ಎಂಬುದು ಕೂಡ ಮೂಲ ದಾಖಲೆಗಳನ್ನ ಪರಿಶೀಲನೆ ನಂತರವಾಗಿ ಈ ಪ್ರಕರಣ ಬಯಲಿಗೆ ಬಂದಿರುವಂತದ್ದು. ಕಾರ್ತಿಕ್, ಧನ್ಯವಾದ ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.